ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಯುವ ಜನತಾದಳದ ಅಧ್ಯಕ್ಷರು ಆತ್ಮೀಯರಾದಂಥ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಪಕ್ಷದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ ಮತ್ತು ಎಲ್ಲ ನನ್ನ ಶಾಸಕ ಮಿತ್ರರೇ, ಲೋಕಸಭಾ ಸದಸ್ಯರೇ ಮತ್ತು ಎಲ್ಲ ಮಾಜಿ ಶಾಸಕರೇ, ಮಾಜಿ ಮಂತ್ರಿಗಳೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ರಾಜ್ಯದ ಎಲ್ಲ ಜಿಲ್ಲೆಗಳ ಅಧ್ಯಕ್ಷ ಪದಾಧಿಕಾರಿಗಳೇ, ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಭಾಗದ ನನ್ನ ಬಂಧುಗಳೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಇವತ್ತು ಏನು ಜನ ಎಲ್ಲರೂ ಕೂಡ ಕಳೆದ ಸರ್ಕಾರ ಸರಿ ಇಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಕಾಂಗ್ರೆಸ್ನವರು ಏನು ಆಸೆ ತೋರಿಸಿದಂಥದ್ದು 2000 ಹಣಕ್ಕೋಸ್ಕರ ಸುಮಾರು 136 ಸೀಟನ್ನು ಇವತ್ತು ರಾಜ್ಯದಲ್ಲಿ ಅವ್ರಿಗೆ ಕೊಟ್ಟರು. ನಂತರ ಮತ್ತೆ ಬೈ ಎಲೆಕ್ಷನಲ್ಲಿ 2 ಸೀಟನ್ನು ಕೂಡ ಅವ್ರಿಗೆ ಕೊಟ್ಟಿದ್ದಾರೆ. ಇದೆಲ್ಲ ನಾವು ನೋಡಿದ್ರೆ ಎಲ್ಲೋ ಒಂದು ಕಡೆ ಅವರು ಚುನಾವಣೆಗೋಸ್ಕರ ಈ ಭಾಗ್ಯಗಳನ್ನು ಕೊಟ್ಟು ಇವತ್ತು ನಮ್ಮನ್ನೆಲ್ಲ ಕೂಡ ಮರಳು ಮಾಡಿ ವೋಟ್ ಹಾಕ್ಸ್ಕೊಳ್ಳೋಕೆ ಮಾತ್ರ ಈ ಭಾಗ್ಯಗಳು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಸರ್ಕಾರ ನಡ್ಕೊತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಇವತ್ತು ಎಲ್ಲ ರೀತಿ ಬೆಲೆಗಳನ್ನು ಏರಿಸ್ತಾ ಇದ್ದಾರೆ. ಒಂದು ಹಾಲಿನ ದರ ಸುಮಾರು 9 ರೂಪಾಯಿವರೆಗೂ ಹೆಚ್ಚಿರ್ತಕ್ಕಂಥದ್ದು, ಡೀಸೆಲ್ ಬೆಲೆಯನ್ನು, ದಿನಬಳಕೆ ವಸ್ತುಗಳು ಎಲ್ಲದೂ ಕೂಡ ಗಗನಕ್ಕೇರಿರ್ತಕ್ಕಂಥದ್ದು ನಾವು ನೋಡಿದಾಗ ಮೆಟ್ರೋ ಪ್ರಯಾಣಿಕರು ಏನು ಸಾಮಾನ್ಯ ಜನ ಅವರು ಕಚೇರಿಗಳಿಗೆ ಹೋಗಲಿಕ್ಕೆ ಎಲ್ಲದಕ್ಕೂ ಕೂಡ ಇವತ್ತು ಟ್ರಾಫಿಕ್, ಈ ದಟ್ಟಣೆ ಟ್ರಾಫಿಕ್ನಲ್ಲಿ ಬೆಂಗಳೂರಿನಲ್ಲಿ ಅವತ್ತು ಮೆಟ್ರೋನ ಅವಲಂಬಿಸಿದ್ರು, ಅದ್ರ ದರನೂ ಕೂಡ ಹೆಚ್ಚಿರ್ತಕ್ಕಂಥದ್ದು. ಬಸ್ ಪ್ರಯಾಣಿಕರದು, ರೈತರ TC ದರಗಳು, ಇವತ್ತು ನಮಗೆ ಟ್ರಾನ್ಸ್ಫಾರ್ಮರ್ಸ್ ಏನಾದ್ರು ಬೇಕು ಅಂದರೆ ಕೃಷ್ಣಪ್ಪಣ್ಣ ಹೇಳಿದ ರೀತಿಯಲ್ಲಿ ಸುಮಾರು 2-3 ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ಒಬ್ಬ ರೈತ. ಹೀಗಾಗಿ ನೋಂದಣಿ ಶುಲ್ಕ ಅಂತೂ ಯಥೇಚ್ಛವಾಗಿ ಜಾಸ್ತಿ ಮಾಡಿರ್ತಕ್ಕಂಥದ್ದನ್ನ ನಾವೆಲ್ಲ ನೋಡ್ತೇವೆ. ಇವತ್ತು ಟೋಲ್ ಶುಲ್ಕ ಎಲ್ಲದನ್ನು ಕೂಡ, ಮದ್ಯದ ಅಂಗಡಿ ಇರ್ಬೋದು, ಯಾವುದೇ ಒಂದು ವಸ್ತುಗಳಿರ್ಬೋದು, ಇದೆಲ್ಲದನ್ನು ಕೂಡ ಗಗನಕ್ಕೆ ಏರಿರ್ತಕ್ಕಂಥದ್ದು ನಾವು ನೋಡಿದ್ರೆ ಈ ಸರ್ಕಾರ ಒಂದು ಭ್ರಷ್ಟ ಸರ್ಕಾರ. ನಾವು ನೋಡ್ತೇವೆ ಎಲ್ಲೂ ಕೊರತೆ ಇಲ್ಲ, ಇವರು ಕ್ರೋಢೀಕರಣೆ ಮಾಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂದರೆ ಇವತ್ತು 4 ಲಕ್ಷದ ಕೋಟಿಗಿಂತ ಹೆಚ್ಚು ನಮ್ಮ ಆಯವ್ಯಯ ಇದ್ದರೂ ಕೂಡ ಅದನ್ನು ನಿಭಾಯಿಸಲಿಕ್ಕೆ ಇವ್ರಿಗೆ ಸಾಮರ್ಥ್ಯರಲ್ಲ, ಯೋಗ್ಯತೆ ಇಲ್ದಿರೋ ದಯಮಾಡಿ ಕುರ್ಚಿ ಬಿಟ್ಟು ಕೆಳಗಿಳಿಲಿ. ಇಲ್ಲಾಂದರೆ ಸರಿಯಾದ ರೀತಿಯಲ್ಲಿ ಎಲ್ಲ ಇಲಾಖೆಗಳಿಗೂ ಕೂಡ ಸಮರ್ಪಕವಾದಂಥ ನ್ಯಾಯ ಕೂಡ ನಿಟ್ಟಿನಲ್ಲಿರಲಿ. ಇವರು ಎಲ್ಲ ಇಲಾಖೆಗೂ ಕೊಡಬೇಕಾಗಿರ್ತಕ್ಕಂಥ ಹಣವನ್ನು ಒದಗಿಸ್ಕೊಡ್ತಾ ಇಲ್ಲ. ಇವರು ವಿಶೇಷ ಅನುದಾನ ಅಂತಕ್ಕಂಥದ್ದು ಕೊಡೋಕ್ಕೆ ಅದರ ಮುಖಾಂತರ ಇವರು ಅಲ್ಲಿ ಏನು ವ್ಯವಹಾರ ಮಾಡ್ಕೋತಾ ಇದ್ದಾರೋ ಗೊತ್ತಿಲ್ಲ. ಅದನ್ನು ಹಲವಾರು ಜನ ಬಂದು ಶಾಸಕರುಗಳ ಹತ್ರ ವಿಶೇಷ ಅನುದಾನಕ್ಕೆ ಪತ್ರಗಳನ್ನ ತೊಗೊಂಡೋಗೋಂಥದ್ದು ನೋಡಿದ್ರೆ ಖಂಡಿತ ಇವರು ಮಾರಾಟಕ್ಕೆ ಇಟ್ಟಿದ್ದಾರೆ. ಇರ್ತಕ್ಕಂಥ ಬೊಕ್ಕಸದ ಹಣನ ಇಲಾಖೆಗಳಿಗೆ ಮಾರಾಟಕ್ಕೆ ಇಟ್ಟಿದ್ದಾರೆ. ಇವರು ಎಲ್ಲ ಕ್ಷೇತ್ರಕ್ಕೂ ಸಮರ್ಪಕವಾಗಿ ಕೊಡಬೇಕಾದಂಥ ಅನುದಾನನ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವ್ರದ್ದೇ ಶಾಸಕರುಗಳು ಹಲವಾರು ಬಾರಿ ಹೇಳಿದ್ದಾರೆ, ಇದಕ್ಕಿಂತ ನಾಚಿಕೆ ನಿಮ್ಗೇನೂ ಆಗಲ್ವಾ? ನಿಮ್ಮ ಶಾಸಕರುಗಳೇ, ಕಾಂಗ್ರೆಸ್ನ ಶಾಸಕರುಗಳೇ ಹೇಳ್ತಾರೆ ನಾವು ನೇಣು ಹಾಕಬೇಕು, ನಮಗೆ ಅಭಿವೃದ್ಧಿಗೆ ಹಣ ಕೊಡಿ, ಇಲ್ಲಾಂದರೆ ಬಂದಿಲ್ಲಿ ನಾವು ನೇಣು ಹಾಕಬೇಕಾಗ್ತದೆ ಅಂತ ಹೇಳ್ತಾರೆ. ಭ್ರಷ್ಟತೆಯಲ್ಲಿ ನಿಮ್ಮ 10ನೇ ಸ್ಥಾನ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದನ್ನ ಸರ್ಟಿಫಿಕೇಟ್ನ ನಿಮ್ಮ ಕಾಂಗ್ರೆಸ್ ಶಾಸಕರೇ ಕೊಡ್ತಾರೆ ಅಂತಂದರೆ ನಿಮ್ಗೆ ಎಷ್ಟು ನಾಚಿಕೆ ಆಗ್ತಾ ಇಲ್ಲ? ಇನ್ನೂ ಕೂಡ ನೀವು ನಾಚಿಕೆಗೇಡಿನ ಪ್ರದರ್ಶನ ಮಾಡ್ತಾ ಇದ್ರಲ್ಲ. ಇನ್ನೂ ಯಾವ ಥರ ಜನ ನಿಮಗೆ ಚೀಮಾರಿ ಹಾಕಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಈ ಕಾಂಗ್ರೆಸ್ ಸರ್ಕಾರ ಹಿಂದೆಯಿಂದನೂ ಕೂಡ ಇವತ್ತು ಅಂಬೇಡ್ಕರ್ ಅವ್ರ ಹೆಸರು ಇಟ್ಕೊಂಡು, ಗಾಂಧೀಜಿಯವ್ರ ಹೆಸರು ಇಟ್ಕೊಂಡು ಅವರ ಯಾವುದೇ ಒಂದು ಮಾರ್ಗವನ್ನು ಅನ್ನಿಸ್ತಿಲ್ಲ. ಬಸವಣ್ಣವ್ರ ಹೆಸರು ಹೇಳ್ತಾರೆ ಎಲ್ಲ ಇದರಲ್ಲಿ ಸದನದಲ್ಲಿ, ಆದರೆ ಅವರ ಮಾರ್ಗವನ್ನು ಅನುಸರಿಸಲ್ಲ. ಒಳಗೆ ಇವರೆಲ್ಲ ಕೂಡ ಈ ಥರ ಒಂದು ಭ್ರಷ್ಟತೆನೆ ತುಂಬಿ ತುಳುಕ್ತಾ ಇರ್ತಕ್ಕಂಥ ಈ ಸರ್ಕಾರನ ಕಿತ್ತೋಗಿವರೆಗೂ ಕೂಡ ನಮ್ಮೆಲ್ಲರೂ ಕೂಡ ಹೋರಾಟ ಇರಬೇಕು. ಇದು ಬರೀ ಜನತಾದಳದ ಹೋರಾಟ ಅಲ್ಲ, 7-7.25 ಕೋಟಿ ಜನನೂ ಕೂಡ ಇವತ್ತು ನಿಮ್ಗೆ ಆಗ್ತಾ ಇರ್ತಕ್ಕಂಥ ನೋವನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಸರ್ಕಾರ ಯಾವಾಗ ಕಿತ್ತೊಗಿಬೇಕು ಅಂತಕ್ಕಂಥದ್ದನ್ನ ನೀವೆಲ್ಲ ಆಲೋಚನೆ ಮಾಡಬೇಕು ಅಂತಕ್ಕಂಥದ್ದನ್ನ ಪ್ರಜೆಗಳನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ. ಇವತ್ತಿಂಥ ಸರ್ಕಾರ ಬೇಕೇ ನಮಗೆ. ಇವತ್ತು ಈ ಸ್ಲೋಗನ್ನ ನಾವೆಲ್ಲ ಕೂಡ ಒಂದು ಬದಲಾವಣೆ ಮಾಡ್ಕೊಳ್ಳೋಣ. ಸಾಕಪ್ಪ ಸಾಕು, ಈ ಸರ್ಕಾರ ಸಾಕು ಅಂತಕ್ಕಂಥ ಸ್ಲೋಗನ್ನ ನಾವೆಲ್ಲರೂ ಕೂಡ ಘೋಷಣೆ ಮಾಡೋಂಥದ್ದು ಮಾಡೋಣ. ನಾನು ಹೇಳ್ಬೇಕು, ಸಾಕಪ್ಪ ಸಾಕು, ಸಾಕಪ್ಪ ಸಾಕು, ಈ ಸರ್ಕಾರ ಸಾಕು, ಇಂಥ ಭ್ರಷ್ಟ ಸರ್ಕಾರ ಬೇಡ, ಕಾಂಗ್ರೆಸ್ ಬೇಡ, ಈ ಸರ್ಕಾರ ಸಾಕು. ಆ ಥರ ದಯಮಾಡಿ
ನಾವೆಲ್ಲ ಇವತ್ತು ಈ ಭ್ರಷ್ಟ ಸರ್ಕಾರ ಎಲ್ಲ ರೀತಿಯಲ್ಲೂ ಕೂಡ ಕ್ಷೇತ್ರಗಳಿಗೆ ಹಣ ಕೊಡ್ತಾ ಇಲ್ಲ ಅಭಿವೃದ್ಧಿಗೆ. ಕಾಂಗ್ರೆಸ್ನವರು ಕೂಡ ಬೇಸತ್ತೋಗಿರೋ ಶಾಸಕರುಗಳನ್ನ ಮುಕ್ತವಾಗಿ ಮಾಧ್ಯಮದವ್ರನ್ನ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಅವ್ರ ನೋವುಗಳನ್ನ. ಮುಂದಕ್ಕೆ ಅವರು ಇನ್ನು ಕ್ಷೇತ್ರಗಳಿಗೆ ಚುನಾವಣೆ ಕೇಳಲಿಕ್ಕೆ ಮತ ಕೇಳಕ್ಕೆ ಹೋಗದಂಥ ಪರಿಸ್ಥಿತಿಗೆ ಇವತ್ತು ಶಾಸಕರನ್ನ ದೂಡಿರ್ತಕ್ಕಂಥ ಈ ಭ್ರಷ್ಟ ಸರ್ಕಾರ, ಇದನ್ನ ನಾವೆಲ್ಲರೂ ಕೂಡ ಎತ್ತಿಡಿತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಇವತ್ತಿಂದ ಹೋರಾಟ ಇದು ಈ ಸರ್ಕಾರ ತೆಗೆಯವರೆಗೂ ಅವ್ರು ಮಾಡಿರ್ತಕ್ಕಂಥ ಅನ್ಯಾಯಗಳು, ಭ್ರಷ್ಟತೆ ಎಲ್ಲದನ್ನೂ ಕೂಡ ಬೀದಿಗೆ ಇಳಿತಕ್ಕಂಥದ್ದು. ಈ ಬೆಲೆ ಏರಿಕೆ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು. 2,000 ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿ ಹಿಂದೆಯಿಂದ ಎಲ್ಲರ ಹತ್ರನೂ ಕೂಡ ಹಣವನ್ನು ವಸೂಲಿ ಮಾಡ್ತಕ್ಕಂಥ ಕೆಲಸ ನಿಪುಣತೆಯನ್ನು ಇವರು ಮಾಡ್ತಾ ಇದ್ದಾರೆ. ಇದನ್ನು ಧಿಕ್ಕರಿಸಿ ನಾವೆಲ್ಲರೂ ಕೂಡ ಈ ಭ್ರಷ್ಟ ಸರ್ಕಾರನ ತೊಲಗೋವರೆಗೂ ಕೂಡ ನಮ್ಮ ಹೋರಾಟ ನಿದ್ದೆ ಮಾಡೋದು ಬೇಡ ಅಂತಕ್ಕಂಥದ್ದನ್ನ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾವು ಕರೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲ ಮಾತು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ JDS.